ಉಂಡ ಮನೆ ಜಂತಿ ಎಣಿಸೋ ಕೆಲಸ ಮಾಡಾಕತ್ತಾರ ಮತಾಂಧ ಮುಸ್ಲಿಮರು. ಕೆಲವು ಮುಸ್ಲಿಮರಿಗೆ ಪಾಕಿಸ್ತಾನ ಧ್ವಜ ಇಸ್ಲಾಂ ಧ್ವಜ ಯಾವ್ದು ಅಂತ ಗೊತ್ತಾಗೋಲ್ತೇನೋ. ಭಾರತದಾಗೇನೋ ಅದಾರ ಪ್ರೀತಿ ವಾತ್ಸಲ್ಯ ಮಮತೆ ಇರೋದೆಲ್ಲ ಪಾಕಿಸ್ತಾನಕ್ಕ. ಇನ್ನೊಂದು ಗ್ರೇಟ್ ವಿಷಯ ಅಂದ್ರ ಮಹಿಳೆಯರ ಹೆಚ್ಚು ಪಾಕಿಸ್ತಾನದ ಕಡೆ ಸಪೋರ್ಟ್ ಮಾಡಾಕತ್ತಾರ. ಅಪ್ಪಿ ತಪ್ಪಿ ಬುರ್ಕಾ ಹಾಕೊಂಡು ಬಾರ್ಡರ್ ಕ್ರಾಸ್ ಮಾಡಿ ಬಂದ್ರು ಬಂದಿರ್ಬೇಕು. ಕದ್ದು ಮುಚ್ಚಿ ಏನೋ ಅವರು ಸಪೋರ್ಟ್ ಮಾಡಾಕತ್ತಿಲ್ಲ ಪಾಕಿಸ್ತಾನಕ್ಕ, ರಾಜಾರೋಷವಾಗಿ ಸಪೋರ್ಟ್ ಮಾಡಾಕತ್ತಾರ. ಇವ್ರ ಮತಾಂಧ ಮನಸ್ಥಿತಿ ಸ್ವಚ್ಛ ಆಗೋದು ಯಾವಾಗ? ಭವ್ಯ ಭಾರತದ ಕನಸು ನನಸಾಗೋದು ಯಾವಾಗ? ನಮಸ್ಕಾರ ರೀ. ಪಹಲ್ಗಾಮ್ ಅಟ್ಯಾಕ್ ಆದಾಗಿನಿಂದಾನು ಭಾರತ ದ್ರೋಹಿ ಮನಸ್ಥಿತಿಗಳು ಒಂದೊಂದ ಹೊರಗೆ ಬರಾಕತ್ತಾವ. ಉಂಡು ಮನಿ ಜಂತಿ ಅನಿಸೋ ಕೆಲಸ ನಡೆದಾವ. ಭಾರತದಾಗ ಇದ್ದು ಭಾರತದ ಎಲ್ಲ ಸೌಕರ್ಯಗಳನ್ನ ತಗೊಂಡು ಪಾಕಿಸ್ತಾನದ ಮೇಲೆ ಎಲ್ಲೆಲ್ಲದ ಪ್ರೀತಿ ಇಟ್ಕೊಂಡ ಮತಾಂಧ ಮನಸ್ಥಿತಿಗಳು ನಮ್ಮ ಭಾರತದಾಗ ಅದಾವು. ಇಷ್ಟರ ಮಟ್ಟಿಗೆ ಅದಾವಂತ ಈಗ ಗೊತ್ತಾಗತೈತಿ. ಇಲ್ಲಿ ತನಕನೂ ನಾವು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ಕಾಲದಾಗ ಎಲ್ಲ ಕಡೆ ನೋಡಿದ್ವಿ. ಏನು ಪ್ರೀತಿ, ಏನು ಪ್ರೇಮ, ಅಯ್ಯಯ್ಯೋ ಹೆತ್ತ ಮಕ್ಕಳ ಮೇಲೂ ಇಷ್ಟು ಪ್ರೀತಿ ಇರಂಗಿಲ್ಲ, ಅಷ್ಟು ಪಾಕಿಸ್ತಾನದ ಧ್ವಜದ ಮೇಲೆ ಪ್ರೀತಿ ಐತಿ. ಮತಾಂಧತೆ ಅನ್ನೋದು ಎಲ್ಲಿ ತಲುಪೈತಂತ ಭಾರತೀಯರಿಗೆ ಅಂಜಿಕೆ ಹುಟ್ಟಾಕತ್ತೈತಿ. ಇವತ್ತ ನಡೆದಿದ್ದ ಘಟನೆ ರೀ. ಬಾಂಬೆ ಒಳಗ ರೈಲ್ವೆ ಸ್ಟೇಷನ್ ಒಳಗ ಮಿಯಾ ಬೀವಿ ಇಬ್ಬರು ಸೇರ್ಕೊಂಡ ಪಾಕಿಸ್ತಾನದ ಫ್ಲಾಗ್ನ ಕಿತ್ತಾಕತ್ತಾರ. ಭಾರತೀಯರು ಅದನ್ನ ಹಚ್ಚಾರ, ತುಳಿದು ಹತ್ತಲಿ ಎಲ್ಲರೂ, ಆ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬರಲಿ ಅಂತ. ಆದ್ರೆ ಈ ಮಿಯಾ ಬೀವಿ ಕಿತ್ತಾಕತ್ತಾರ, ಬರಾತಿಲ್ಲ ಅಂದ್ರೂ ಬಿಡಾತಿಲ್ಲ. ಅದನ್ನ ಹರಿದರೆ ಯಾಕೆ ತೆಗೆದು ಯಾರು ಅದನ್ನ ತುಳಿಬಾರ್ದು ಅನ್ನೋಂಗ ಪ್ರೊಟೆಕ್ಟ್ ಮಾಡಾಕತ್ತಾರ. ನೀವು ಪಾಕಿಸ್ತಾನದವ್ರೇನು ನೀವ್ಯಾಕೆ ಕಿತ್ತಾಕತ್ತೀರಿ ಅಂತ ಕೇಳಿದ್ರ ಇದನ್ನ ಯಾರು ಹಾಕ್ಯಾರಲ್ಲ ಹಾಕಬಾರ್ದು ಅಂತ ಅಸಹ್ಯಾಗಿ ಮಾತಾಡ್ತಾನವ. ಪಾಕಿಸ್ತಾನಕ್ಕೆ ಹೋಗ್ರಿ ಹಂಗಂದ್ರ ನಾವು ಇಂಡಿಯಾದಾಗ ಇರೋರು ನೀ ಯಾವ ಕೇಳವಂತ ಆ ಹೆಣ್ಮಗಳ ಜೋರ್ದನ್ ಇಲ್ಲೇ ಮಾತಾಡ್ತಾಳ. ಎಲ್ಲಿಗೆ ಬಂತು ನೋಡ್ರಿ ನಮ್ಮ ಪರಿಸ್ಥಿತಿ. पाकिस्तानी आ गए। पाकिस्तान से हो गया तो उधर ही जाना। जरूरी है क्या पाकिस्तान से रहना चाहिए? क्या जरूरी है क्या पाकिस्तान से? रुको भाई, तभी तो तुमको ज्यादा तुम निकल रहे। उधर ही जाओ, उधर ही जाओ। किसी के भी देश का ऐसे झंडा लगा। अरे तो उधर ही जाओ, उधर ही जाओ। अपने देश के लोगों को मारा है, अपने देश के लोगों को मारा है ना। हमारा इंडिया उसकी इधर लगेगा तो समझे। ಇಂಥ ಪರಿಸ್ಥಿತಿ ಒಳಗ ನಾವು ಭಾರತೀಯರು, ಹೆಮ್ಮೆಯ ಭಾರತೀಯರು ಅನ್ಸ್ಕೊಂಡವ್ರು ಸುಮ್ಮಿರ್ಬೇಕಾಕೈತಿ. ಇನ್ನ ಮಹಾರಾಷ್ಟ್ರದಾಗ ಇನ್ನೊಂದು ಘಟನೆ ನಡೆದೈತ್ರಿ. ಒಬ್ಬಾಕಿ ಮಹಿಳೆ ಮನೆಯಿಂದ ಹೊರಗೆ ಬಂದಿದ್ದನ ಎಲ್ಲೆಲ್ಲಿ ಪಾಕಿಸ್ತಾನ ಧ್ವಜ ಹಚ್ಚಾರಲ್ಲ ಅವನ್ನೆಲ್ಲ ಕಿತ್ಕೊಂಡು ರಕ್ಷಣೆ ಮಾಡಿ ಮನೆಗೆ ತಗೊಂಬರೋನು ಅಂತ ಹೇಳಿ ಆಕಿ ಸಕ್ಸಸ್ಸು ಹಾಕಿದ್ಲು. ಅದ್ರಾಗ ಎಲ್ಲ ಕಡೆ ಹಚ್ಚಿದ ಫ್ಲಾಗ್ನ ಕಿತ್ಕೊಂಡು ಒಂದು ಕ್ಯಾರಿ ಬ್ಯಾಗ್ನಾಗ ಇಟ್ಕೊಂಡು ಕೈಯಾಗಿ ಇಟ್ಕೊಂಡು ಹೊಂಟಿದ್ಲು. ಅಲ್ಲಿ ಯಾರೋ ಒಂದಿಬ್ರು ಮೂರು ಮಂದಿ ಹಿಂದೂಗಳ ಮಾತಾಡ್ಸಿದ್ರು, ಇದನ್ನ ಯಾಕೆ ಕಿತ್ತಾಕತ್ತೀರಿ, ಈ ಬ್ಯಾಗ್ನಾಗ ಏನದಾವು ಅಂತ. ಆಕಿ ಹೇಳ್ತಾಳ, ನಾ ಮನೆಯಿಂದ ಬಂದಿದ್ದನ ಎಲ್ಲ ಫ್ಲಾಗ್ಗಳನ್ನ ಕಿತ್ಕೊಂಡು ಮನೆಗೆ ತೊಗೊಂಡು ಹೋಗಕ್ಕ ನಾವು ಹಿಂಗೆ ಹಚ್ಚಾಕ ಬಿಡಂಗಿಲ್ಲ ಅಂತಾಳ. ಅವ ಬ್ಯಾಗ್ ಇಸ್ಕೊಂಡು ಅದ್ರಾಗಿನ ಫ್ಲಾಗ್ ತೆಗೆದು ತಳಗೆ ಉಗಿತಾನ. ಅವು ಹಾರಾಕತ್ರು ಬಿಡಂಗಿಲ್ಲ, ಅದನ್ನ ಹಿಡ್ಕೊಂಡು ಮತ್ತೆ ಸಂರಕ್ಷಣೆ ಮಾಡೋದ್ರಾಗ ತೊಡಗ್ತಾಳ. ಅಂದ್ರೆ ಎಂತ ಮನಸ್ಥಿತಿಯಿಂದ ಹೆಣ್ಮಗಳು ಮನೆ ಬಿಟ್ಟು ಹೊರಗೆ ಬಂದಿದ್ರು ನೋಡ್ರಿ. पाकिस्तानी झंडा क्यों निकाला? ज्यादा मत करो तुम। पाकिस्तानी झंडा क्यों निकाला? मेरा काम था इसलिए नहीं ना, तुम्हारा काम क्या गलत है? तुम फिर पाकिस्तानी हो क्या? झंडा क्यों निकाला? दिखाई ना प्रूफ। पाकिस्तान का झंडा। ಇದನ್ನೆಲ್ಲ ನೋಡಿದ್ರ ಅನಾಹುತ ಮತಾಂಧತೆ ಬೆಳೆದೈತಿ ಅನ್ನೋದು ಗೊತ್ತಾಕೈತಿ ನೋಡ್ರಿ. ಇಲ್ಲಿ ಇನ್ನೊಂದು ನೋಡ್ರಿ, ರೋಡ್ ಮೇಲೆ ಪಾಕಿಸ್ತಾನದ ಫ್ಲಾಗ್ ಹಾಕ್ಯಾರ. ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಾಗ ಯಾರೊಬ್ರು ಬುರ್ಕಾ ಹಾಕೊಂಡವ್ರು ಹಾಯತ್ತಿಲ್ಲ, ಮುಸ್ಲಿಂ ಟೋಪಿ ಹಾಕೊಂಡವ್ರು ಹಾಯಾಕತ್ತಿಲ್ಲ. ಸಣ್ಣ ಹುಡುಗರು ಸಕಟ್ ಅದ್ರ ಮೇಲೆ ಹಾಯ್ವಲ್ರು, ಸೈಡಿಂದ ಹೊಂಟಾರ. ಗಾಡಿಗಳು ಬಾಜುಕಿಂದ ಹಾದು ಹೊಂಟಾವ. ಎಷ್ಟರ ಮಟ್ಟಿಗೆ ಮತಾಂಧತೆ ತಲ್ಯಾಗ ತುಂಬೈತಪ್ಪ ಇವ್ರಿಗೆ ಅಂತಂದ್ರ ಪಾಕಿಸ್ತಾನ ಫ್ಲಾಗ್ನ ಆರಾಧನೆ ಮಾಡಾಕತ್ತಾರ. ನನ್ನ ದೇಶ ಅಪಾಯದಾಗ ಐತಿ ಅನ್ನಕ ಇನ್ನ ಏನು ಬೇಕ್ರಿ. ಇಲ್ಲಿ ಈ ವಿಡಿಯೋ ನೋಡ್ರಿ, ಮುಸ್ಲಿಂ ಮತಾಂಧ ಯುವಕರು ಫ್ಲಾಗ್ ಹರಿಯಾಕತ್ತಾರ. ರಾತ್ರಿ 12 ಆಗೈತಿ ಟೈಮ್. ಅಲ್ಲಿ ಕೇಳ್ತಾರೆ ಎದಕ್ಕೆ ಕಿತ್ತಾಕತ್ತೆ ಅಂತ. ಕೇಳಂಗಿಲ್ಲ ನೀವು ನಮ್ಗೆ ಅಂತಾರ ಅವರು ಡೈರೆಕ್ಟ್. ಹಿಂಗೆ ಹಾಕಕ್ಕೆ ಬಿಡಂಗಿಲ್ಲ, ನಾವು ತುಳಿಯಕ್ಕೆ ಬಿಡಂಗಿಲ್ಲ, ಇದ್ರ ಮೇಲೆ ಗಾಡಿ ಹೋಗ್ಬಾರ್ದು, ಇದು ಅನ್ಯಾಯ, ನಾವು ರಕ್ಷಣೆ ಮಾಡ್ತೀವಂತ ಕಿತ್ತಾಕ ಹತ್ಯಾರ ಅವರು. ಅಷ್ಟರ ಮಟ್ಟಿಗೆ ಅವ್ರ ತಲೆಯಾಗ ಹುಳ ಹೋಗ್ಯಾವ. ಒಟ್ಟು ಅವ್ರಿಗೆ ಏನಿಲ್ಲರಿ, ಪಾಕಿಸ್ತಾನದ ಮೇಲೆ ಪ್ರೀತಿ ಐತಿ. ಭಾರತದಾಗ ಯಾರು ಪಾಕಿಸ್ತಾನಕ್ಕೆ ವಿರೋಧವಾಗಿ ಮಾತಾಡಬಾರ್ದು. ಅವ್ರೇನ್ರಿ ಭಾರತ ಕೊಡ್ರಿ ಅಂದ್ರೆ ಕೊಟ್ಟು ಬಿಡ್ಬೇಕಷ್ಟ ಇವ್ರ ಪ್ರಕಾರ ನೋಡೋದಾದ್ರ. पाकिस्तान का झंडा दे दिया। हाँ तो उठा का है इसका देना चाहिए, उसका दिया नहीं है। किसका देना चाहिए था? हाँ किसका देना चाहिए था? देना चाहिए इजराइल का, तो दिया है पाकिस्तान का। क्या बोल रहा? क्या बोल रहा? काम पैगामा बनाते पैदा होगा तो बनाया। ಇನ್ನು ಈ ವಿಡಿಯೋ ನೋಡ್ರಿ, ಅಂಗಡಿ ಮುಂದೆ ಒಂದು ಪಾಕಿಸ್ತಾನದ ಫ್ಲಾಗ್ ಹಾಕ್ಕೊಂಡಾರ. ಒಂದು ಸಣ್ಣ ರೋಡ್ ಐತಿ, ಇಬ್ಬರು ಮಹಿಳೆಯರು ಬರ್ತಾರೆ ಬುರ್ಕಾದವರು.
ಇಬ್ಬರು ಜಂಪ್ ಮಾಡ್ತಾರ, ಬುರ್ಕಾದಾಗ ಜಂಪ್ ಮಾಡ್ತಾರ. ಒಳ್ಳೆ ಅಥ್ಲೆಟ್ಸ್ ಗತ್ಲೆ ಜಂಪ್ ಮಾಡ್ತಾರೆ ಇವರು. ಅಷ್ಟು ಪ್ರೀತಿ. ಬಿದ್ರು ಬೀಳ್ತಿದ್ರು ಅವ್ರ ಕಾಲು ತಟ್ಟಿ ಬುರ್ಕಾ ಏನಾರೆ. ಬುರ್ಕಾ ಗೊತ್ತೈತಲ್ಲ ನಿಮ್ಗೆ, ದೊಡ್ಡ ನೈಟಿಗತ್ಲೆ ದೊಡ್ಡದಿರ್ತೈತೆ ಅದು. ಅದನ್ನ ಜಂಪ್ ಮಾಡಕ್ಕೆ ಹೋಗಿ ಬಿದ್ದೀವಂದ್ರೆ ಅನ್ನೋ ಅಂಜಿಕೆನೂ ಇಲ್ಲ ಅವ್ರಿಗೆ. ಪಾಕಿಸ್ತಾನ ಧ್ವಜ ತುಳಿಬಾರ್ದಷ್ಟು, ಇಬ್ಬರು ಜಂಪ್ ಮಾಡಿ ಹೋಗ್ತಾರ. ನಾ ಅನ್ಕೋತನು ಈ ಮಹಿಳೆಯರಿಗೆ ಭಾಳಷ್ಟು ಪ್ರೀತಿ ಪಾಕಿಸ್ತಾನದ ಮೇಲೆ ಐತೇನು ಅಂತ. ಅಪ್ಪಿ ತಪ್ಪಿ ಪಾಕಿಸ್ತಾನದವ್ರು ಏನಾರೆ ಮಹಿಳೆಯರು ಬುರ್ಕಾ ಹಾಕೊಂಡು ನಮ್ಮ ದೇಶಕ್ಕೆ ಬರಾಕತ್ತಾರೋ ಅನುಮಾನ ಬರಾಕತ್ತೈತಿ. ಇದೆಲ್ಲಕ್ಕಿಂತ ಮೊದಲು ಪಹಲ್ಗಾಮ್ ಅಟ್ಯಾಕ್ ಆದ ನೆಕ್ಸ್ಟ್ ಡೇ ಗುಲ್ಬರ್ಗದಾಗ ಮ್ಯಾಪ್ ಹಾಕಿದ್ರು ಪಾಕಿಸ್ತಾನದ್ದು. 2-3 ಮಂದಿ ಮಹಿಳೆಯರು ಬುರ್ಕಾ ಹಾಕೊಂಡು ಕಿತ್ತಾಕತ್ತಿದ್ರು, ನೆನಪೈತೇನ್ರಿ? ಅಲ್ಲಿ ಚಾಲು ಆಗಿದ್ದು ಇವತ್ತಿನ ತನಕ ಚಾಲೂನ ಐತಿ. ಯಾರೂನು ತುಳಿವಾರು, ಬ್ಯಾರದವ್ರಿಗೆ ತುಳ್ಯಾಕೂ ಬಿಡುವಾರು, ಅದನ್ನು ಕಿತ್ಕೊಂಡು ರಕ್ಷಣೆ ಮಾಡತ್ತಾರ. ಹಡದಿದ್ದು ಕೂಸಿನ ಗತ್ಲೆ ಬಗಲಾಗಿ ಇಟ್ಕೊಂಡು ಮನೆಗೆ ಹೊಂಟಾರ. ಎಂಥ ಪರಿಸ್ಥಿತಿ ಒಳಗೆ ನನ್ನ ದೇಶ ತಲುಪೈತಂತ ಎಲ್ಲರಿಗೆ ಚಿಂತೆ ಹುಟ್ಟೋ ಸಮಯ ಬಂದೈತಿ. ಇದಷ್ಟ ಅಲ್ರಿ, ಇವತ್ತು ಓವರ್ ಗ್ರೌಂಡ್ ವರ್ಕರ್ ಒಬ್ಬ ಸತ್ತಾನ, ಸೂಸೈಡ್ ಮಾಡ್ಕೊಂಡ. ಅದು ಡ್ರೋನ್ ಕ್ಯಾಮರಾದಾಗ ಸೆರೆ ಆಗೈತಿ. ಅದೆಲ್ಲ ಕಡೆ ಜಾಲತಾಣದಾಗ ಬಂದೈತಿ ಈಗ ಆಲ್ರೆಡಿ. ಅವ ಏನು ಮಾಡ್ತಾನ, ನೀರಾಗ ಜಿಗದ ಸಾಯ್ತಾನ, ಸೆಲ್ಫ್ ಸೂಸೈಡ್ ಮಾಡ್ಕೊತಾನ. ಯಾಕಂದ್ರೆ ಅವ ಉಗ್ರರಿಗೆ ಸಹಾಯ ಮಾಡತ್ತಿದ್ದ, ಗ್ರೌಂಡ್ ಲೆವೆಲಿಂದ ಹೆಲ್ಪ್ ಮಾಡಕತ್ತಿದ್ದ, ಎಲ್ಲ ಇನ್ಫಾರ್ಮೇಶನ್ ಕೊಡಕತ್ತಿದ್ದ. ಪೊಲೀಸರ ಕೈಯಾಗ ಸಿಕ್ಕಿದ್ದ, ಅವ್ರ ಬಾಯಿ ಬಿಡಿಸ್ತಾರ ಬಾ ಅಂತ ತಾನ ಸತ್ತಾನ. ಆದ್ರೆ ಕಾಶ್ಮೀರದಾಗಿರೋ ಸೋ ಕಾಲ್ಡ್ ಮಂದಿ, ಮತಾಂಧ ಮನಸ್ಥಿತಿ ಇರೋಂಥ ಮಂದಿ, ತಿಳುವಳಿಕೆ ಐತಿ ಅಂತ ಹೇಳ್ಕೊಳ್ಳೋ ಮಂದಿ ಏನು ಅನ್ನಕತ್ತಾರ ಗೊತ್ತೇನ್ರಿ? ಇದಕ್ಕೊಂದು ಬ್ಯಾರೆ ರೂಪನ ಕೊಟ್ಟಾರ. ಅವ್ರು ಏನು ಅನ್ನಕತ್ತಾರಪ್ಪ ಅಂತಂದ್ರೆ, ಇದು ಪ್ರೀ ಪ್ಲ್ಯಾನ್ ಮರ್ಡರ್, ಅವನಾಗೆ ಸತ್ತಿಲ್ಲ, ಹಿಂಗೋಗಿ ಸಾಯ್ಲಿ ಅಂತ ಪ್ಲ್ಯಾನ್ ಮಾಡ್ಯಾರಂತ. ಒಂದೀಟು ಯೋಚನೆ ಮಾಡಲ್ದ ನಾಲ್ಗೆ ಹರಿಬಿಡ್ತಾರ. ಈ ರೀತಿನೂ ಮಾತಾಡಿ ಅವರು ಪಾಕಿಸ್ತಾನದ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಐತೆ ಅನ್ನೋದನ್ನ ತೋರಿಸ್ಕೊಳ್ಳಕತ್ತಾರ. ನನಗೆ ಇದೆಲ್ಲ ನೋಡಿದ ಮೇಲೆ ಒಂದು ಅನುಮಾನ ಬರತೈತಿ. ಈ ಫ್ಲ್ಯಾಗ್ ತೆಗ್ದವರು, ಫ್ಲ್ಯಾಗ್ ಹಾಕಿದ್ನ ವಿರೋಧ ಮಾಡಿದವರು, ಹೊಡೆದಾಟ ಮಾಡಿದವರು, ಇವರೆಲ್ಲ ಏನದಾರಲ್ಲ, ಅದನ್ನು ಪಾಕಿಸ್ತಾನ ಫ್ಲ್ಯಾಗ್ ಅನ್ಕೊಂಡಾರೋ ಏನು ಇಸ್ಲಾಂ ಫ್ಲ್ಯಾಗ್ ಅನ್ಕೊಂಡಾರೋ ಗೊತ್ತಾಗೋಲ್ತು. ಮೇ ಬಿ ಇಸ್ಲಾಂ ಫ್ಲ್ಯಾಗ್ ಅನ್ಕೊಂಡಿದ್ರು ಅಂದ್ರೂ ಅಲ್ಲಿ ಸ್ಥಳೀಯರು ಹೇಳಕತ್ತಾರ, ಗಿನಿಗೆ ಹೇಳ್ದಂಗೆ, ತಮ್ಮ ಇದು ಪಾಕಿಸ್ತಾನ ಫ್ಲ್ಯಾಗ್ ಐತಿ, ಕಾಕು ಇದು ಪಾಕಿಸ್ತಾನ ಫ್ಲ್ಯಾಗ್ ಐತಿ, ಇದನ್ನು ತೆಗಿಬೇಡ್ರಿ, ಇದು ಇಸ್ಲಾಂ ಫ್ಲ್ಯಾಗ್ ಅಲ್ಲ ಅಂತ. ಆದ್ರೂ ಅವ್ರಿಗೆ ಇದು ನಮ್ಮದ ನೀವು ತುಳಿಬೇಡ್ರಿ ಅಷ್ಟು. ನಾವು ಹೇಳಿದ್ಮೇಲೆ ಮುಗೀತು, ಯಾರೇನು ಹೇಳಂಗಿಲ್ಲ, ತೊಗೊಂಡು ಹೋಗೋರಂದ್ರೆ ತೊಗೊಂಡು ಹೋಗೋರು ಅನ್ನಂಗೆ ಮಾಡಾಕತ್ತಾರ. ಇಷ್ಟೆಲ್ಲ ಆಗಾಕತ್ರೂ ಇವರಿಗೆ ತಿಳುವಳಿಕೆ ಇರೋ ಮುಸ್ಲಿಂ ಮುಖಂಡರು ಯಾಕೆ ಬುದ್ಧಿ ಹೇಳುವರು? ಇದು ಪಾಕಿಸ್ತಾನದ ಫ್ಲ್ಯಾಗ್ ಐತಿ, ಇಸ್ಲಾಂ ಫ್ಲ್ಯಾಗ ಬ್ಯಾರೆ ಐತಿ, ದಯವಿಟ್ಟು ಎರಡೂ ಒಂದ ಅಂದ್ಕೊಂಡು ಸುಮ್ಮನೆ ನೀವು ಯಾಕೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲೋ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಬೇಕು. ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಮೊನ್ನೆ ಏನಂದ್ರು, ಆತ್ಮಾಹುತಿ ಬಾಂಬ್ ಹಾಕೊಂಡ ಪಾಕಿಸ್ತಾನಕ್ಕೆ ಹೋಗಿ ಧ್ವಂಸ ಮಾಡಿ ಬರ್ತನಂತ. ಅದೆಲ್ಲ ಭಾಳ ದೊಡ್ಡ ಕೆಲಸ, ನೀವು ಮಾಡಬೇಡ್ರಿ. ಇಲ್ಲೇ ಇದ್ಕೊಂಡು ಮುಸ್ಲಿಮ್ರೊಳಗೆ ಮತ ಅಂದಾಗಿರೋ ಕೆಲವು ಮಂದಿಗೆ ಬುದ್ಧಿ ಹೇಳ್ರಿ. ಪಾಕಿಸ್ತಾನ ಫ್ಲ್ಯಾಗ್ ಯಾವುದು, ಇಸ್ಲಾಂ ಫ್ಲ್ಯಾಗ್ ಯಾವುದು ಅಂತ ಕಂಪೇರ್ ಮಾಡಿ ತಿಳಿಸಿ ಹೇಳ್ರಿ. ಆತ್ಮಾಹುತಿ ಬಾಂಬ್ ಎಲ್ಲ ಭಾಳ ದೂರದ ಮಾತೈತಿ. ಸುಮ್ಮನೆ ಇದನ್ನೊಂದಿಟ್ಟ ಕೆಲಸ ಮಾಡಿರಿ. ಅದನ್ನು ಬಿಟ್ಟು ದೊಡ್ಡ ಮಾತಾಡೋದನ್ನ ಬಿಟ್ಟು ಬಿಡ್ರಿ. ಇವು ದಿನದಿಂದ ದಿನಕ್ಕೆ ಹೆಚ್ಚಾಗತ್ತಾವ. ಫ್ಲ್ಯಾಗ್ಗಳನ್ನ ರಕ್ಷಣೆ ಮಾಡೋದು, ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸೋದು, ಇದ್ಯಾಕೋ ಒಂದಿಟ್ಟು ಚಂದ ಕಾಣವಲ್ತು. ಮಂದಿ ನೋಡ್ತಾರ, ಆಮೇಲೆ ಅವರು ರೊಚ್ಚಿಗಳೋ ಕೆಲಸ ಆಕ್ಕವ. ಸುಮ್ಮ ದೇಶಾದ್ಯಂತ ದೊಂಬಿ ಉಟ್ಕೊಳ್ಳೋ ಮೊದಲ ಎಚ್ಚೆತ್ತು ಕೊಡ್ರಿ. ಮುಸ್ಲಿಂ ಮುಖಂಡರು ಅಂದ್ರೆ ರಾಜಕೀಯ ಮುಖಂಡರಾಗಿರ್ಬೋದು, ಮೌಲಾನಾಗಳಾಗಿರ್ಬೋದು, ಅಥವಾ ಸೋ ಕಾಲ್ಡ್ ಪ್ರಗತಿಪರರು, ನೀವರೇ ಹೇಳ್ರಿ. ಒಟ್ಟು ಯಾರೇ ಹೇಳ್ರಿ, ಇವ್ರಿಗೆ ಬುದ್ಧಿ ಹೇಳ್ರಿ. ಇನ್ನು ದಿನದಿಂದ ದಿನಕ್ಕೆ ಇಂಥ ಕೇಸ್ಗಳು ಹೆಚ್ಚಾದವು ಅಂದ್ರೆ ಹಿಂದೂಗಳು ಭಾಳ ದಿನ ಸುಮ್ಮ ಕುಂದಂಗಿಲ್ಲ, ಅವ್ರು ಎಚ್ಚೆತ್ಕೊಂಡು ಭಾಳ ದಿನ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.